Hello everyone, I am Manu Kumar, student of Interface College of Computer Applications, Davangere. In previous video, I will discuss about operators. In this video, I will discuss about conditional statements. Conditional statements, they are also known as decision-making statements and are used to evaluate one or more conditions and make the decision whether to execute a set of statements or not. This decision-making statements in programming language decide to direction of flow of program execution. There are also called ಅದೇ ಒಂದು ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಆಗಿರುತ್ತೆ and you evaluated more condition made a decision whether execute other program execute ಆಗುತ್ತಾ ಇಲ್ಲ ನೋಡುತ್ತೆ set of statements are these decision making statements in programming language decide to direction of flow of program execution. The condition statements also known as decision control structures ಅಂದರೆ condition statement ಮತ್ತು decision making structures ಅಂತ ಕೂಗಾಡ್ತಾರೆ such as if else etc are used to decision making purpose in C programs. ಈಗ if statements ಏನಂತ ನೋಡೋಣ. The if statements executes a block of code if the specified condition evaluate ಅಂದ್ರೆ ಇದೊಂದು ಕಂಡೀಷನ್ ಒಂದು ಕೋಡ್ ನ ಎಕ್ಸಿಕ್ಯೂಟ್ ಮಾಡಿದಾಗ ಅದು ಟ್ರೂ ಆಗುತ್ತಾ ಇಲ್ಲ ಅಂತ ನೋಡಬೇಕು. ಸಿಂಟೆಕ್ಸ್ ಇಫ್ ಕಂಡೀಷನ್ ನನ್ನ ಕಂಡೀಷನ್ ಏನೈತೆ ಅದನ್ನ ಒಳಗೆ ಹಾಕಬೇಕು. ಕೋಡ್ ಟು ಬಿ ಎಕ್ಸಿಕ್ಯೂಟೆಡ್ ಕಂಡೀಷನ್ ಇಸ್ ಟ್ರೂ. ಕಂಡೀಷನ್ ಟ್ರೂ ಆದ್ರೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಅದು ನಾವು ಹಾಕಿರೋ ಕಂಡೀಷನ್ ಟ್ರೂ ಆದ್ರೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ if else statements. The if else statements execute one block of code ಅಂದ್ರೆ ಇದು ಒಂದು ಬ್ಲಾಕ್ ಆಫ್ ಕೋಡ್. ದಿ ಕಂಡೀಷನ್ ಇಸ್ ಟ್ರೂ another block is condition ಆದ್ರೆ ಒಂದು ಟ್ರೂ ಆದ್ರೆ ಇನ್ನೊಂದು ಫಾಲ್ಸ್ ಆಗುತ್ತೆ. ಸಿಂಟೆಕ್ಸ್ ಕೊಟ್ಟಿರೋ ಇದಕ್ಕೆ ಇಫ್ ಸಿಂಟೆಕ್ಸ್ ಇಫ್ ಕಂಡೀಷನ್ ಏನಂತ ನಾಲ್ಕು ಕೋಡ್ ಟು ಎಕ್ಸಿಕ್ಯೂಟ್ ಇಫ್ ಕಂಡೀಷನ್ ಇಸ್ ಟ್ರೂ ಆದ್ರೆ ಅದು ಟ್ರೂ ಆದ್ರೆ ಮಾತ್ರ ಬಂದು ಒಳಗಡೆ ಬಂದು ಎಕ್ಸಿಕ್ಯೂಟ್ ಆಗುತ್ತೆ. ಮತ್ತೆ ಎಲ್ ಸೆಕೆಂಡ್ ಮತ್ತೆ ಇನ್ನೊಂದು ಕೋಡ್ ಆಗ್ತದೆ. ನೆಕ್ಸ್ಟ್ ಇಫ್ ಎಲ್ಸ್ ladder. The if else if ladder checks multiple conditions of condition is true or corresponding block is executed. Restart skipped. The if else ladder checks multiple ಅಂದ್ರೆ ಮಲ್ಟಿಪಲ್ ಕಂಡೀಷನ್ ಅಂದ್ರೆ ಬಹಳ ಕಂಡೀಷನ್ ಇದ್ದಾಗ ಇಫ್ ಕಂಡೀಷನ್ ಇಸ್ ಟ್ರೂ ಕರೆಸ್ಪಾಂಡಿಂಗ್ ಬ್ಲಾಕ್ ಇಸ್ ಅದು ಕಂಡೀಷನ್ ಟ್ರೂ ಆದಾಗ ಅದು ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಸಿಂಟೆಕ್ಸ್ ಇಫ್ ಕಂಡೀಷನ್ ಹಾಕೊಂಡು ಮತ್ತೆ ಕೋಡ್ ಟು ಎಕ್ಸಿಕ್ಯೂಟ್ ಇಫ್ ಕಂಡೀಷನ್ ಇಸ್ ಟ್ರೂ ಅದು ಟ್ರೂ ಆಗಿ ಒಳಗೆ ಬಂದ್ರೆ ಮಾತ್ರ ಕಂಡೀಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಎಲ್ಸ್ ಇಫ್ ಮತ್ತೆ ಕೋಡ್ ಹಾಕೊಳ್ರಿ ಮತ್ತೆ ಏನಾಯ್ತು ಅದು ಬರ್ಕೊಳ್ರಿ ಮತ್ತೆ ಎಲ್ಸ್ ಹಾಕೊಂಡು ಮತ್ತೆ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಮತ್ತೆ ಈಗ ಒಂದು ಪ್ರೋಗ್ರಾಮ್ ಮಾಡೋಣ ಏನು ಅಂತ. ಇಲ್ಲೊಂದು ಪ್ರೋಗ್ರಾಮ್ ಇದೆ ಗ್ರೇಟೆಸ್ಟ್ ಆಫ್ 3 ನಂಬರ್ಸ್. ಇಲ್ಲಿ ಯಾಶ್ ಇನ್ಕ್ಲೂಡ್ ಇಂಟ್ ಮೈನ್ ಮತ್ತೆ ಇಂಟ್ ಎ ಇಂಟ್ ಡೇಟಾ ಟೈಪ್ ತಗೊಂಡು ಎ ವೇರಿಯಬಲ್ ಡಿಕ್ಲೇರ್ ಮಾಡ್ಕೊಂಡು ವ್ಯಾಲ್ಯೂಸ್ 33 23 ಇದರ ಗ್ರೇಟೆಸ್ಟ್ ಯಾವ್ದಂತ ನಾವು ಫೈಂಡ್ ಔಟ್ ಮಾಡಬೇಕು. ಇಫ್ ಎ ಗ್ರೇಟರ್ ದನ್ ಬಿ ಅಂಡ್ ಎ ಗ್ರೇಟರ್ ದನ್ ಸಿ ಪ್ರಿಂಟ್ ಎಫ್ ಹಾಕೋಣ ಪರ್ಸೆಂಟೇಜ್ ಈಸ್ ಗ್ರೇಟರ್ ದನ್ ಎ. ಎಲ್ಸ್ ಕಂಡೀಷನ್ ಇಫ್ ಬಿ ಈಸ್ ಗ್ರೇಟರ್ ದನ್ ಸಿ ಆದ್ರೆ ಎಕ್ಸಿಕ್ಯೂಟರ್ ಪ್ರಿಂಟ್ ಎಫ್ ಪರ್ಸೆಂಟೇಜ್ ಈಸ್ ಗ್ರೇಟೆಸ್ಟ್ ಆಫ್ ಬಿ ಅಂದ್ರೆ ಬಿ ಪರ್ಸೆಂಟೇಜ್ ಗ್ರೇಟೆಸ್ಟ್ ಆದ್ರೆ ಎಲ್ ಸೆಕೆಂಡ್. ಈಗ ಔಟ್ಪುಟ್ ಏನ್ ನೋಡೋಣ. 33 ಇಸ್ ಗ್ರೇಟರ್ ಅಂತ ಬಂದಿದೆ ನೋಡೋಣ. ಇಲ್ಲಿ ನಂಬರ್ಸ್ ಅದೇ ಎ ಇಸ್ 33 ಬಿ 23 ಸಿ 13. ಈಗ 33 ಇಸ್ ಗ್ರೇಟರ್ ಅಂತ ಬಂದಿದೆ